ಇವತ್ತು ಬಹಳ ಪಸಂದ್ ಆಗಿದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ, ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಎಲ್ಲರೂ ಕೊಡಬೇಕು ಸಬ್ಸ್ಕ್ರೈಬ್ ಅರ್ಥ ಮಾಡ್ಕೊಳ್ಳಿ. ಇವತ್ತು ಮರಿಬೇಡಿ 50 ಸಬ್ಸ್ಕ್ರೈಬ್ ಆದ್ಮೇಲೆ ನಂದು ಓಪನ್ ಆಗೋದು ಲೈವ್, ಅರ್ಥ ಮಾಡ್ಕೊಳ್ಳಿ. ಟೈಮ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತೇನಕ್ಕೆ ಈ ತರ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಸಬ್ಸ್ಕ್ರೈಬ್ ತುಂಬಾ ಕಮ್ಮಿ ಇದೆ ಕಂಡ್ರಕ್ಕ, ಅರ್ಥ ಮಾಡ್ಕೊಳ್ಳಿ. ನಾನು ಸೀರಿಯಸ್ ಆಗಿ ಪಕ್ಕದ ಮನೆ ಇದ್ದಾಳು ಅವಳು ಪೂಜೆ ಅಂತ, ಅವಳು ಮಕ ಮುಚ್ಚ, ಅವಳು ನನಗೆ ಬೆಟ್ಟಿಂಗ್ ಹಾಕಿದ್ದಾಳೆ. ನೀನ್ ದುಡಿತೀಯ ನಾನು ದುಡಿತೀನ, 55 ರೂಪಾಯಿ ಕಲೆಕ್ಷನ್ ಮಾಡಿದ್ದೀನಿ. ಹಾಕ್ರೆ ನಿಮ್ಮ ಮಕ ಮುಚ್ಚೋಗ. ಇವಾಗಲೂ ಹೇಳಿದ್ದೀನಿ, ಇನ್ಮೇಲೆ ಎಲ್ಲ ನನ್ನ ಮೇಲೆ ಯಾರು ಬಂದು ನನ್ನ ಹತ್ರ ಬಂದು ಜಗಳ ಆಡ್ಬಾರ್ದು. ಬರ್ತೀನಿ ಇರ್ರಿ, ಎಲ್ಲರದು ಜಾಡಿಸ್ತೀನಿ ನೋಡಿ. ನಾನು ಇಲ್ಲಿ ಸೈಡಲ್ಲಿ ಏನ್ ಮಾಡ್ತೀವಿ ನೀವು ಬ್ಯಾಡ್ ಕಮೆಂಟ್ ಬಂದ್ರೆ ನೋಡ್ರಿ, ಇದರಿಂದನೇ ಹೊಡಿಯೋದು. ಇವಾಗಲೇ ಹೇಳ್ತಾ ಇದ್ದೀನಿ ನೋಡಿ, ನಮ್ಮ ಹೆಣ್ಮಕ್ಳು ಕಷ್ಟ ಹೇಳಕ್ಕಾಗಲ್ಲ ಕಣ್ರಕ್ಕ. ಬಾಯಿ ಬರಲ್ಲ, ಫುಲ್ ಜೋಲು ಸುರಿತೈತೆ. ಈ ಬಟ್ಟೆ ಹಿಡ್ಕೊಂಡು ಮಾತಾಡಕ್ಕೂ ಆಗ್ದೆ. ಏನ್ ಮಾಡ್ತೀಯ ಕಣ್ರಕ್ಕ? ಹೊಸಿ ವ್ಯೂಸ್ಗೋಸ್ಕರ ನಾನು ಪಡೋ ಕಷ್ಟ. ಅಯ್ಯೋ, ಈ ದಾವಣಿ ಬೇರೆ ಅವಾಗ ಆಡಿಸುತ್ತೆ, ಅರ್ಥ ಮಾಡ್ಕೊಂಡ್ರಕ್ಕ. ಇನ್ಮೇಲೆ ನಾನು ಒಳ್ಳೆ ಹುಡುಗ ಆಗಕ್ಕಂತ ಬಂದಿದ್ದೀನಿ. ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಆಗಬೇಕು, ಆಗ್ತಿರತ್ತಾನೆ. ಇವಾಗ ನಾನು ಒಂದು ವಿಷಯ ಹೇಳ್ತೀನಿ ಕೇಳ್ರಕ್ಕ. ನನ್ನ ಕಷ್ಟ ಏನು ಒಂದ್ಸಿಯಲ್ಲ ಚಿಕ್ಕದಲ್ಲ ಕಣ್ರಕ್ಕ. ಬೆಳಗ್ಗೆ ಹೇಳ್ತೀನಿ, ಮನೇಲಿ ಅಡುಗೆ ಮಾಡು, 3 ಟೈಮ್ ಅಡುಗೆ ಮಾಡೋದು ಎಷ್ಟು ಕಡೆ ಹಾಕೋಣ ಕಣ್ರಕ್ಕ, ನಿಮಗೆ ಗೊತ್ತಾನೆ. ಸೊ ನಾವು ಹೆಣ್ಮಕ್ಳಾಗ ಹುಟ್ಟೋದು ತುಂಬ ಕಷ್ಟ ಕಣ್ರಕ್ಕ. ಹೌದು ಬಂದಿನ ಕಣ್ರಕ್ಕ. ಬೆಳಗ್ಗೆ ಆದ್ರೆ ತೊಳಿ ಬಳಿ ಇದಾಗೋಯ್ತು ಜೀವನ. ರಾತ್ರಿ ಆದ್ರೆ ಗಂಡು ಬಂದ್ಬಿಟ್ಟು ಇದು ಮಾಡ್ಕೊಡು ಅದು ಮಾಡ್ಕೊಡು ಅಂತ ಎಲ್ಲಿಂದ ಮಾಡ್ಕೊಡೋಣ. ನಾ ಇಷ್ಟೊಬ್ಬ ಮಾತಾಡ್ತೀನಿ ಕಣಕ್ಕ, ಬೇಜಾರಾಗ್ಬೇಡಿ. ಇವತ್ತು ಕಲೆಕ್ಷನ್ಗೆ ಹಿಡಿದ್ಬಿಟ್ಟಿದ್ದೀನಿ. ಯಾವ ನನ್ನ ಮಗ ಬರಲಿ ನೋಡ್ಕೊಂತೀನಿ. ಆಗ್ರಕ್ಕ. ಇವಾಗ ನೋಡ್ರಕ್ಕ, ನಮ್ಮ ಹೆಣ್ಮಕ್ಳು ಕಷ್ಟ ನಮಗೆ ಮಾತ್ರ ಗೊತ್ತಿರಿದೆ. ನಾನು ಯೂಟ್ಯೂಬ್ ಬಂದಿದ್ದೀನಿ, ಬಡ್ಡಿ ಮಕ್ಳು ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಬಡ್ಡಿ ಮಕ್ಳಿಗೆ ಸೌಟ್ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸೈಡಲ್ಲಿ. ಎಲ್ಲರಿಗೂ ನಾನು ಇವತ್ತು ಬಿಡಲ್ಲ, ಯಾರಿಗೂ ಏನೇ ಆಗ್ಲಿ ಬಿಡಲ್ಲ. ನೋಡ್ರಿ ಹೆಣ್ಮಕ್ಳು ಯೂಟ್ಯೂಬ್ ಮಾಡೋದು ತಪ್ಪೇನ್ರವ? ಹೇಳಿ, ಹೆಣ್ಮಕ್ಳು ಯೂಟ್ಯೂಬ್ ಮಾಡೋದು ತಪ್ಪ? ನೀವೇ ಹೇಳಿ. ಇವಾಗ ಸುಮ್ಕಿದ್ರು ನಮ್ಗೆ ಬ್ಯಾಡ್ ಕಮೆಂಟ್ ಬೆಳೆಸಿ ಏನ್ ಮಾಡೋಣ? ಸೌಟ್ ತಗೊಳ್ಳಿ, ಪಾರ್ಸಿ ಅಷ್ಟೇ. ಇವಾಗ ಏನಂತೀರ? ಗಂಡು ಮಕ್ಳಿಗೂ ಇವಾಗ ನ್ಯಾಯ ಸಿಗ್ತಾವಲ್ಲ ಕಣ್ರಕ್ಕ. ನನಗೂ ಬ್ಯಾಡ್ ಕಮೆಂಟ್ ಬರ್ತಾ ಇದೆ. ನಾನು ಯಾರ ಹತ್ರ ಹೇಳಿ? ನೀವೇ ಹಾಕ್ರಿ. ನೀವೇ ಹೇಳ್ರಕ್ಕ, ನಂದು ಕಷ್ಟನ ನಿಮ್ದು ಕಷ್ಟನ ಹೇಳಿ. ಗಂಡಾಗ ಹುಟ್ಟಿದ್ರು ಕಷ್ಟನೇ, ಹೆಣ್ಣಾಗ ಹುಟ್ಟಿದ್ರು ಕಷ್ಟನೇ. ಎಲ್ಲೋಗ್ಬಿಟ್ಟು ಹಾಕ್ಸ್ಕೊಂಡ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ ಕಣ್ರಕ್ಕ. ದಾವಣಿ ಬೇರೆ ಹಿಂಗೆ ಹೋಗ್ತೈತೆ, ಹೊಸ ಮುಂದೆ ಹಾಕೊಂತೀನಿ ಇರ್ರಕ್ಕ. ಆವಾಗಲೇ ಕ್ಲೋಸ್